ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 93 ಇಂದಿನ ಸಂಚಿಕೆಲೆ. ವಿಕಾಸ್ ಯಾರತ್ರನೋ ಮಾತಾಡ್ತಾ ಚಂದು ಕೂಗಿದ್ರು ತಿರುಗದೆ ಸುಮ್ಮನಿರು ಎಂದು ಕೈ ಆಡಿಸ್ದ. ಚಂದು ತಡ ಮಾಡದೆ ಬೇಗ ಓಡೋಗ್ತಾಳೆ. ಆ ಕಾರ್ ನಿಲ್ಲಿಸದೆ ಬರೋದನ್ನು ನೋಡಿ ಚಂದು ಮಗು ವಿಕಾಸ್ಗೆ ತೊಂದರೆ ಆಗುತ್ತೆ ಎಂದು ಬೇಗ ವಿಕಾಸ್ನ ದೂಡಿದ್ಲು. ಆ ಕಾರ್ ಚಂದುನ ಗುದ್ದಿತ್ತು. ಕಾರ್ ಗುದ್ದಿದ ಫೋರ್ಸ್ಗೆ ಹುಡುಗಿ ಬೆಟ್ಟದಂತಿದ್ದರಿಂದ ಕೆಳಗೆ ಬಿದ್ದು ಮೇಲಿಂದ ಉರುಳಿ ಒಂದು ಕಲ್ಲನ್ನು ಹಿಡಿದು ನೇತಾಡ್ತಿದ್ದಳು. ಕೆಳಗೆ ನೋಡಿದ್ರೆ ಪ್ರಪಾತ ಇತ್ತು. ಮುಂದೆ ವಿಕಾಸ್ ಕಣ್ಮುಂದೆ ಚಂದು ಸಾವಿನ ಮಧ್ಯೆ ಹೋರಾಡ್ತಿದ್ದಾಳೆ. ವಿಕಾಸ್ ಸ್ವಲ್ಪ ಸಮಯ ಶಾಕ್ನಲ್ಲೇ ಫ್ರೀಸ್ ಆಗಿ ನಿಂತವನು ವಾಸ್ತವಕ್ಕೆ ಮಗು ಹತ್ತಾಗಲೇ ಪ್ರಜ್ಞೆ ಬಂದಿದ್ದು. ತಕ್ಷಣ ಚಂದು ಎಂದು ಬೇಗ ಹೋಗಿ ನೋಡಿದ್ರೆ ಚಂದು ಪ್ರಪಾತದಲ್ಲಿ ಕಲ್ಲಿಡಿದು ನೇತಾಡ್ತಿದ್ದಾಳೆ. ವಿಕಾಸ್ ಮಗುನು ಹಿಡಿದೆ ಚಂದು ಕೈ ಕೊಡೋ ಎಂದು ಒಂದು ಕೈ ಹಿಡಿದು ಮೇಲೆ ಎಳೆಯೋಕ್ಕೆ ಪ್ರಯತ್ನ ಮಾಡಿದ್ರೆ ಮಗು ಅಳ್ತಿದೆ. ವಿಕಾಸ್ ಒಬ್ಬನಿಗೆ ಎಳೆಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಚಂದು ತಲೆಗೆ ಮತ್ತು ಹೊಟ್ಟೆ ಭಾಗಕ್ಕೆ ತುಂಬ ಪೆಟ್ಟಾಗಿದ್ದರಿಂದ ಕಣ್ಣು ಮಂಜಾಗ್ತಿದೆ. ಮಗು ಚಂದುನ ನೋಡಿ ಅಳ್ತಿದೆ. ಅವಳ ಕಡೆ ಕೈ ತೋರಿಸಿ ಅಮ್ಮ ಎಂದು ವಿಕಾಸ್ ತನ್ನೆಲ್ಲ ಶಕ್ತಿ ಹಾಕಿ ಇವಳನ್ನು ಎಳೆಯೋಕ್ಕೆ ಹೋಗಿ ಮುಗ್ಗರಿಸ್ತಿದ್ದಾನೆ. ಚಂದು ಕಣ್ಗಳು ಕತ್ತಲಾಗ್ತಿದೆ. ಚಂದು ಕಷ್ಟಪಟ್ಟು ಸಾರಿ ರೀ, ಮಗು ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಿಂದ ಮೊದಲು ಹೋಗಿ ಎಂದು ಒಮ್ಮೆ ಜೋರಾದ ಉಸಿರು ಬಿಟ್ಟು ಇಬ್ಬರನ್ನು ಕಷ್ಟಪಟ್ಟು ಕಣ್ಣು ಅಗಲಿಸಿ ನೋಡುತ್ತಾ ಸಾರಿ ಎಂದು ಅವನ ಕೈಯಿಂದ ತನ್ನ ಕೈನ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ಲು. ವಿಕಾಸ್ ನೋ ಚಂದು, ಡೋಂಟ್ ಡೂ ಲೈಕ್ ಎಂದು ಇನ್ನೂ ಗಟ್ಟಿಯಾಗಿ ಅವಳ ಕೈ ಹಿಡಿದ. ಅಷ್ಟೊತ್ತಿಗೆ ಆ ಕಡೆಯಿಂದ ಯಾರೋ ಮಾತಾಡ್ಕೊಂಡು ಬರೋದು ಕೇಳಿತು. ಚಂದು ರೀ, ನೀವು ಹೋಗಿ ಇಲ್ಲಿಂದ, ನೀವು ಮಗು ಹುಷಾರು ಎಂದು ಅವನ ಕೈನ ಬಿಡಿಸ್ಕೊಳ್ತಾ ಸಾರಿ ಎಂದು ಕಣ್ಣು ಮುಚ್ಚಿದ್ಲು ಅಷ್ಟೆ. ವಿಕಾಸ್ ನೋ ಚಂದು ಎಂದು ಕೂಗುತ್ತಾ ಹೆಲ್ಪ್, ಎನಿಬಡಿ ಹೆಲ್ಪ್ ಎಂದು ಕೂಗುವ ಹುಡುಗನ ಹಿಂದೆ ಇಬ್ಬರು ದಾಂಡಿಗರು ಬಂದು ನಿಂದರು. ವಿಕಾಸ್ ಯಾರೋ ನೀವು ಎಂದು ಎದ್ದು ಕೋಪದಲ್ಲಿ ತನ್ನ ಹೆಂಡತಿ ಏನೋ ಮಾಡಿದ್ಲು ಎಂದು ರೋಷದಲ್ಲಿ ಜಾಡಿಸಿ ಒದ್ದು ಅವನ ಕೋಪ ಎಲ್ಲ ತೀರಿಸ್ಕೊಂಡು ತನ್ನ ಫೋನ್ ಎಂದು ಹುಡುಕಿದ. ಅಲ್ಲೇ ಎಲ್ಲೋ ಬಿದ್ದಿದ್ದನ್ನು ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಮತ್ತೆ ರಾಹುಲ್ಗೆ ಕಾಲ್ ಮಾಡ್ದ. ಅಲ್ಲಿ ರಾಹುಲ್ ಹೇಳು ಮಗ ಎಂದರೆ ವಿಕಾಸ್ ಒಂದೇ ಸಮನೆ ಅವಳೋದು ಬಿಟ್ಟರೆ ರಾಹುಲ್ ಕಿವಿಗೆ ಬೇರೇನು ಕೇಳ್ತಿಲ್ಲ. ರಾಹುಲ್ ವಿಕಿ ಏನಾಯಿತು ಎಂದ. ವಿಕಾಸ್ ತಾನಿರೋ ಅಡ್ರೆಸ್ಗೆ ಡ್ಯಾಡ್ನ ಕರ್ಕೊಂಡು ಬೇಗ ಬಾ ಪ್ಲೀಸ್ ಎಂದ. ಅಷ್ಟೇ. ಮಗು ಅಳೋದನ್ನು ತಬ್ಬಿ ಚಂದು ಬಿದ್ದ ಕಡೆ ಹೋಗಿ ನಿಂತು ನೋಡುತ್ತಾ ಚಂದು ಚಂದು ಎಂದು ಕೂಗುತ್ತಾ ಏನು ಮಾಡಲಿ ನಾನು ಎಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಂತು ಪೊಲೀಸ್ನವರು ಬರುವವರೆಗೂ ಕಾದ. ಸುಮಾರು ಸಂಜೆ ಸಮಯ. ಪೊಲೀಸ್ನವರು ಬಂದಾಗ ಪೊಲೀಸ್ನವರು ವಿಕಾಸ್ ಬಳಿ ಎಲ್ಲ ವಿಷಯ ತಿಳ್ಕೊಂಡು ತಮ್ಮ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ರು. ವಿಕಾಸ್ ಮಗು ಎತ್ಕೊಂಡು ಕಲ್ಲಂತೆ ಕೂತಿದ್ದ. ಅಷ್ಟೊತ್ತಿಗೆ ರಾಹುಲ್, ದೇವರಾಜ್ ಅವರು ಇಬ್ಬರು ಬಂದರು. ರಾಹುಲ್ ಬಂದು ವಿಕಾಸ್ ಏನಾಯಿತು ಅಂದ. ಅಷ್ಟೇ. ವಿಕಾಸ್ ಅವರಪ್ಪನ ಮುಖ ನೋಡಿದ್ದೆ ತಡ ಡ್ಯಾಡ್ ಚಂದು ಎಂದು ಆಡೋಕ್ಕೆ ಶುರು ಮಾಡಿ ಪ್ರಪಾತದ ಕಡೆ ಕೈ ತೋರಿಸಿ ಬಿಕ್ಕೋದು ಬಿಟ್ಟರೆ ಅವ್ರಿಗೇನು ಅರ್ಥನೇ ಆಗ್ತಿಲ್ಲ. ಅತ್ತ ಮಗು ಕೂಡ ಅಮ್ಮ ಎಂದು ಅಳುತ್ತಿದೆ. ದೇವರಾಜ್ ಅವರು ಸ್ವಲ್ಪ ಹೆದರುತ್ತಲೇ ಚಂದು ಎಲ್ಲೋ, ಏನಾಯಿತು ಎಂದರು ಗಾಬರಿನಲ್ಲಿ. ವಿಕಾಸ್ ಅವರನ್ನು ತಬ್ಬಿ ಅಲ್ಲಿ ಚಂದು ಎಂದು ಕೈ ತೋರಿಸುತ್ತಾ ಹೇಳುವವನ ಮಾತು ಪೂರ್ತಿಯಾಗಿ ಬರ್ತಿಲ್ಲ. ಏನು ಮಾತಾಡದಂತೆ ಬಿಕ್ಕಳಿಸೋದು, ಅಳೋದು ಬಿಟ್ಟರೆ ಬೇರೇನೂ ಹುಡುಗ ಮಾಡ್ತಿಲ್ಲ. ರಾಹುಲ್ ಬೇಗ ಅಲ್ಲೇ ಇದ್ದ ಪೊಲೀಸ್ನವರ ಬಳಿ ನಡೆದ ವಿಷಯನ ತಿಳ್ಕೊಂಡ. ವಿಕಾಸ್ ಕೈಯಿಂದ ಮಗು ತಗೊಂಡು ದೇವರಾಜ್ ಅವರು ಶಾಕ್ನಲ್ಲಿ ಅವನನ್ನು ಕೂರಿಸಿ ನೀರು ತರಿಸಿಕೊಟ್ಟು ನಡೆದ ವಿಷಯನ ಕೇಳಿದರು. ವಿಕಾಸ್ ಅಳುತ್ತಲೇ ಎಲ್ಲ ವಿಷಯ ಹೇಳ್ದ. ಈಗ ದೇವರಾಜ್ ಅವರು ದಿಗ್ಭ್ರಾಂತರಾದರು.
ಕೆಲವು ಸಮಯ ಅವರಿಗೂ ಏನು ಕೇಳದೆ ನಿಶಬ್ದವಾಗಿ ಎಲ್ಲ ನಿಂದಂತೆ ಭಾಸವಾಗಿ ಅವರು ಕೂಡ ಕಲ್ಲಂತೆ ನಿಂತರು. ಅಷ್ಟೊತ್ತಿಗೆ ಪೊಲೀಸ್ನವರಿಂದ ವಿಷಯ ತಿಳಿದ ರಾಹುಲ್ಗೂ ಕೂಡ ಶಾಕ್ ಆದಿತ್ತು. ಚಂದುಗೆ ಏನಾಯಿತು, ಯಾಕೀಗೆಲ್ಲ ಆಯಿತು, ಮುಂದೆ ವಿಕಾಸ್ ಆ ಎಳೆ ಮಗುವಿನ ಕತೆ ಏನು ಎಂದು ಯೋಚಿಸಿ ಅವನ ತಲೆ ಸುತ್ತಿದಂತಾಗಿತ್ತು. ವಿಕಾಸ್ ಕಡೆ ಬಂದು ನೋಡಿದ್ರೆ ಅವನಂತೂ ಅಕ್ಷರ ಸಹ ಹುಚ್ಚನೇ ಆಗಿದ್ದಾನೆ. ಏನೇನೋ ಮಾತಾಡೋದು, ಅವನ ಬಾಯಿಂದ ಚಂದು ಹೆಸರು ಬಿಟ್ಟರೆ ಬೇರೇನೂ ಅರ್ಥನೇ ಆಗ್ತಿಲ್ಲ. ಪೊಲೀಸ್ನವ್ರು ಕೂಡ ತುಂಬ ಹುಡುಕಿದ್ರು. ಕತ್ತಲೆ ಆಗಿದ್ದರಿಂದ ಏನೂ ಸರಿಯಾಗಿ ಕಾಣಲಿಲ್ಲ. ಪೊಲೀಸ್ನವರು ದೇವರಾಜ್ ಅವ್ರ ಬಗ್ಗೆ ತಿಳಿದಿದ್ರಿಂದ ಅವ್ರ ಹತ್ರ, ಸರ್ ನಾವು ಬೆಳಿಗ್ಗೆವರೆಗೂ ಕಾಯಬೇಕು ಸರ್, ಸದ್ಯಕ್ಕೆ ನಾವು ಈಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕತ್ಲಲ್ಲಿ ಏನು ಕಾಣಲ್ಲ ಎಂದರು. ದೇವರಾಜ್ ಅವರು ತಮ್ಮ ಇನ್ಫ್ಲೂಯೆನ್ಸ್ನ ಬಳಸಿ ಜಾಸ್ತಿ ಪೊಲೀಸ್ನವರನ್ನು ಕರೆಸಿ ಚಂದು ಹುಡುಕಾಟಕ್ಕೆ ಬಿಡಿಸಿದ್ರು. ವಿಕಾಸ್ ರಾತ್ರಿ ಸಮಯಕ್ಕೆ ಪೂರ್ತಿ ಹುಷಾರಿಲ್ಲದಂತಾದರೂ ಮಗು ಹತ್ತು ಅದು ಸುಸ್ತಾಗಿ ಅದು ಕೂಡ ಹಾಸ್ಪಿಟಲ್ ಸೇರಿತು. ಅಲ್ಲಿಗೆ ದೇವಕಿ ಮತ್ತು ಚೇತನ್ ಅವರಿಗೆ ವಿಷಯ ತಿಳಿಸಿ ಕರೆಸಿದ್ರು. ದೇವರಾಜ್ ಅವರು ಮಗನನ್ನು 2 ದಿನ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ನೋಡಿ ಕುಸ್ತೋದ್ರು. ಎಲ್ಲಿ ನಾವು ಸೊಸೆ ಜೊತೆಗೆ ನನ್ನ ಮಗನನ್ನು ಕಳ್ಕೊಳ್ತೀವೋ ಎಂದು. ಲಕ್ಷ್ಮಿ ಅವರಿಗೆ ಇನ್ನೊಂದು ರೀತಿ ಶಾಕ್ ಆಗಿ ಅವರು ಕೂಡ ಹಾಸ್ಪಿಟಲ್ ಸೇರಿದ್ರು. ಈಗ 3 ಜೀವಗಳು ಚಂದುಗಾಗಿ ಮಿಡಿಯುತ್ತಿವೆ. ಇದು ಪೂರ್ತಿ ಟಿವಿಗಳಲ್ಲಿ ಪ್ರಸಾರವಾಗ್ತಿತ್ತು. ಚಂದನ ಫೋಟೋ ಈಗ ಇಡೀ ಜಾಲತಾಣಗಳಲ್ಲಿ ಹರಿದಾಡ್ತಿತ್ತು. ಶ್ರವಂತ್ ಅದನ್ನು ನೋಡಿ ಶಾಕ್ ಆದ. ಇನ್ನೊಂದು ಕಡೆ ಫಾರಿನ್ನಲ್ಲಿ ತನ್ನದೇ ಕೆಲಸದಲ್ಲಿ ಮುಳುಗಿದ ಆರ್ಯನ್ ಕಿವಿಗೂ ಈ ವಿಷಯ ತಿಳಿದು ಅವನಿಗೂ ದೊಡ್ಡ ಶಾಕ್ ಆದಿತ್ತು. ತಕ್ಷಣ ಅವನು ಕೂಡ ಇಂಡಿಯಾಗೆ ವಾಪಸ್ ಬಂದಿದ್ದ. ಅವನು ಸೀದಾ ಹೋಗಿದ್ದೆ ಪೊಲೀಸ್ನವರು ಮಾಡುವ ಕಾರ್ಯಾಚರಣೆ ಕಡೆ. ಎಲ್ಲರ ಇನ್ಫ್ಲೂಯೆನ್ಸ್ನ ಬಳಸಿ ಚಂದನ ಹುಡುಕುವ ಕಾರ್ಯಾಚರಣೆನ ಮುಂದುವರಿಸಿತ್ತು. ಸುಮಾರು 3 ದಿನಗಳ ಮೇಲೆ ಕಣ್ಬಿಟ್ಟ ವಿಕಾಸ್ಗೆ ನೆನಪಾಗಿದ್ದು ಚಂದನ. ಎದ್ದು, ಡ್ಯಾಡ್ ಚಂದು ಸಿಕ್ಕಿಲ್ಲ ಎಂದ. ಸುತ್ತಲೂ ಯಾರಿದ್ದಾರೆ ಅನ್ನೋ ಪರಿವಿಲ್ಲ ಅವನಿಗೆ. ದೇವರಾಜ್ ಅವರು ಅದನ್ನೇ ಮಾಡ್ತಿದ್ದಾರೆ ಕಣೋ ಎಂದರು ಅವನ ತಲೆ ಸವರುತ್ತಾ. ಇನ್ನು ದೇವಕಿಯವರು ಮಗು ಹತ್ರನೇ ಇದ್ದರು. ರಾಹುಲ್ ಎಲ್ಲ ಚೆನ್ನಾಗಿದ್ದಾಗ ಯಾಕೀಗಾಯಿತು ಎಂದು ನೊಂದುಕೊಂಡಿದ್ದ. ಅವನು ಯಾರ ಮದುವೆಗೆ ಬಂದಿದ್ದು ಇಲ್ಲಿಗೆ ಎಂದೆಲ್ಲ ತನಿಖೆ ನಡೆಸೋಕೆ ಶುರು ಮಾಡಿಸಿದ್ದ. ಎಲ್ಲ ಕಡೆಯಿಂದನೂ ಅಪರಾಧಿ ಯಾರು ಎಂದು ಹುಡುಕೋಕೆ ಶುರು ಮಾಡಿದರು. ಮಗು ಇನ್ನೂ ICUನಲ್ಲೇ ಇತ್ತು. ಎಲ್ಲರೂ ಈಗ ಚಂದು ಸಿಕ್ಕಿದ್ರೆ ಸಾಕು ಅನ್ನೋರು. ಆರ್ಯನ್ಗೆ ಪೊಲೀಸ್ನವರು ಹೇಳಿದ್ದು ಅಂದರೆ ಅವರು ಬದುಕಿರೋ ಸಾಧ್ಯತೆ ಕಡಿಮೆ ಇದೆ. ಬಟ್ ಇಲ್ಲಿ ಯಾವ ಪ್ರಾಣಿಗಳೂ ಇಲ್ಲ. ಬಟ್ ಅವರ ಡೆಡ್ ಬಾಡಿ ಆದರೂ ಸಿಗಬೇಕಿತ್ತು, ಅದೇ ನಮಗೂ ಗೊತ್ತಾಗ್ತಿಲ್ಲ ಎಂದಿದ್ರು. ಆರ್ಯನ್ ಮನಸ್ಸು ಅವಳು ಬದುಕಿದ್ದಾಳೆ ಎಂದು ಕೂಗಿ ಹೇಳ್ತಿತ್ತು. ಅವನು ವಾಸ್ತವನ ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಈತ ವಿಕಾಸ್ ಹಾಸ್ಪಿಟಲಿಂದ ಚಂದು ಬಿದ್ದ ಜಾಗಕ್ಕೆ ಬರ್ತಾನೆ. ಅಲ್ಲಿ ತಾನೇ ಪ್ರಪಾತಕ್ಕೆ ಇಳಿಯುವಂತೆ ಪೊಲೀಸ್ನವರ ಬಳಿ ಮಾತಾಡಿ ಅವನೇ ರೋಪ್ ಸಹಾಯದಿಂದ ಎಳಿತಾನೆ. ತುಂಬ ದೂರದ ಪ್ರಪಾತ. ಅವಳು ಬಿದ್ದ ಜಾಗ ನೋಡಿ ವಿಕಾಸದಲ್ಲೇ ಗಿರ್ರೆಂದು ಸುತ್ತೋಕೆ ಶುರುವಾಯಿತು. ಬಟ್ ಹಠ ಬಿಡದ ಹುಡುಗ ಸುತ್ತಲೂ ನೋಡ್ತಿದ್ದವನಿಗೆ ಚಂದು ಒಂದೊಂದೇ ವಸ್ತು ಸಿಕ್ಕುತ್ತವೆ. ಅವಳ ಕೊರಳ ಮಾಂಗಲ್ಯದ ಸರ ಮರಕ್ಕೆ ಸಿಕ್ಕಿಕೊಂಡಿರುತ್ತೆ. ಸೀರೆ ತುಂಡು ಸಿಕ್ಕಂತೆ ಕೆಳಗಿಳಿದು ತುಂಬ ಹುಡುಕಿದ್ರೂ ಚಂದು ಬಾಡಿ ಕೂಡ ಸಿಕ್ತಿಲ್ಲ. ಅಲ್ಲಿ ತುಂಬ ಜನ ಓಡಾಡುವ ಜಾಗ ಆಗಿದ್ದರಿಂದ ಅಷ್ಟೇನು ಪ್ರಾಣಹಾನಿ ಮಾಡುವ ಪ್ರಾಣಿಗಳು ಇರುವುದಿಲ್ಲ ಎಂದು ತಿಳಿದು ವಿಕಾಸ್ಗೆ ಚಂದನ ಬದುಕಿದ್ದಾಳೆ ಎಂದು ಅನಿಸಿದ್ರು. ಬಟ್ ಎಲ್ಲಿದ್ದಾಳೆ ಎಂದು ಹುಚ್ಚನಂತೆ ಹುಡ್ಕೋಕ್ಕೆ ಶುರು ಮಾಡ್ದ. ಎತ್ತ ದೇವರಾಜ್ ಅವರು ಪೊಲೀಸ್ನವರ ಬಳಿ ಬೇಗ ಹುಡುಕಿ ಎಂದಾಗ ಪೊಲೀಸ್ನವರು, ಸರ್ ನಾವು ನಮ್ಮ ಕೆಲಸ ಮಾಡ್ತಿದ್ದೇವೆ ಎಂದರು. ದೇವರಾಜ್ ಅವರು, ಏನ್ರಿ ಮಾಡ್ತಿದ್ದೀರಾ, 3 ದಿನದಿಂದ ಹುಡುಕ್ತಿದ್ದೀರಾ, ನಿಮಗೆ ಬೇರೆ ಏನಾದರೂ ಬೇಕಾದರೆ ಕೇಳಿ, ನಾವು ಅರೇಂಜ್ ಮಾಡಿಸ್ತೀವಿ ಎಂದು ಕೋಪದಲ್ಲೇ ಹೇಳಿದರು. ಆ ಪೊಲೀಸ್ ಕಮಿಷನರ್, ನೋಡಿ ಸರ್, ನಮ್ಮ ಡ್ಯೂಟಿನ ನಾವು ಮಾಡ್ತಿದ್ದೇವೆ ಎಂದು ಸ್ವಲ್ಪ ಒರಟಾಗಿ ಮಾತಾಡಿದಾಗ ಅಲ್ಲೇ ಇದ್ದ ಆರ್ಯನ್ ವಂಶಿ, ಏನು ಸರ್ ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ದೀರಾ, ಕಳೆದೋಗಿರೋದು ನಮ್ಮ ಮನೆ ಹುಡುಗಿ ಕೊಡೋ ಜವಾಬ್ದಾರಿ ನಿಮ್ಮದು, ಅದ್ಬಿಟ್ಟು ನೀವೇ ಹೀಗೆ ರೂಢಾಗಿ ಮಾತಾಡಿದ್ರೆ ಹೇಗೆ ಎಂದು ಅವನು ಕೋಪದಲ್ಲಿ ಬೈಯೋಕೆ ಶುರು ಮಾಡ್ದ.
ವಿಕಾಸ್ ಬೆಳಿಗ್ಗೆ ಹೇಳಿದವನು ಇನ್ನೂ ಬಂದಿಲ್ಲ. ಸೂರ್ಯ ಮುಳುಗಿದ್ರೂ ಅವನ ಪತ್ತೆ ಇಲ್ಲ. ಅವನನ್ನು ಹುಡ್ಕೋಕೆ ಮತ್ತೊಂದು ಫೋರ್ಸ್ ಹೋಗಿತ್ತು. ಅಲ್ಲಿ ವಿಕಾಸ್ ಹೊಟ್ಟೆಗೆ ಏನು ತಿನ್ನದೆ ತಲೆ ಸುತ್ತಿ ಬಿದ್ದಿದ್ದ. ಪೊಲೀಸ್ನವರು ಅವನನ್ನು ಮೇಲೆ ಕೆತ್ಕೊಂಡು ಅಲ್ಲೇ ಇದ್ದ ಆ್ಯಂಬ್ಯುಲೆನ್ಸ್ನಲ್ಲಿ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು. ವಿಕಾಸ್ಗೆ ಗ್ಲೂಕೋಸ್ ಹಾಕಿದ್ರು. ಅವನು ಸರಿಯಾಗಿ ಹೊಟ್ಟೆಗೆ ತಿನ್ನದೆ ವೀಕ್ ಆಗಿದ್ದ. ಅವನನ್ನು ನೋಡಿ ಎಂದು ಧೃತಿ ಕೆಡದ ದೇವರಾಜ್ ಅವರು ನನ್ನ ಮಗನ ಜೀವನ ಏನಾಗುತ್ತೋ ಎಂದು ತುಂಬ ಯೋಚಿಸೋಕ್ಕೆ ಶುರು ಮಾಡಿದ್ರು. ದೇವಕಿಯವರು ಮಗು ಆಗಾಗ ಚಂದುನನ್ನು ನೆನೆದು ಅಮ್ಮ ಅಮ್ಮ ಎನ್ನುವುದನ್ನು ನೋಡಿ ಅವರಿಗೂ ದೇವರ ಮೇಲೆ ಕೋಪ ಬಂದಿತು. ಆ ಕಡೆ ಆರ್ಯನ್ ಶತಾಯಗತಾಯ ಚಂದನ ಹುಡುಕುವಲ್ಲಿ ತಾನೇ ಮುಂದೆ ನಿಂತಿದ್ದ. ಪೊಲೀಸ್ ಫೋರ್ಸ್ನವರಿಗೆ ಹೇಳಿ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹುಡುಕಿ ಎಂದು ಮೇಲಧಿಕಾರಿಗಳಿಂದ ಪ್ರೆಜರ್ ತರಿಸಿದ್ದ. ಈಗ ಇಷ್ಟೆಲ್ಲ ಹುಡುಕಿದ್ರೂ ಚಂದು ಎಲ್ಲೂ ಸಿಗದಿದ್ದನ್ನು ನೋಡಿ ಏನಾಗಿರ್ಬೋದು, ಪ್ರಾಣಿಗಳೇ ಇಲ್ಲದ ಪ್ರದೇಶ, ಅಂಥದ್ರಲ್ಲಿ ಆ ಹುಡುಗಿ ಸತ್ತಿದ್ರೆ ಹುಡುಗಿ ಡೆಡ್ ಬಾಡಿ ಆದರೂ ಸಿಗಬೇಕಿತ್ತು ಅಲ್ವಾ ಎಂದು ಪೊಲೀಸ್ನವರಿಗೆ ಟೆನ್ಷನ್ ಆಗಿತ್ತು. ಇನ್ನೊಂದು ಕಡೆ ಚಂದನ ಅಮ್ಮ ಲಕ್ಷ್ಮಿಯವರು ಇನ್ನೂ ಮೇಲೆ ಎದ್ದಿಲ್ಲ, ಕಣ್ಬಿಟ್ಟಿಲ್ಲ, ಮಲಗೆ ಇದ್ದಾರೆ. ಹಾಗೆ ತಂಗಿ ಪಾರ್ವತಿಯವರು ಅಕ್ಕನ ಪರಿಸ್ಥಿತಿ ನೋಡಲಾಗದೆ ಆ ಕಡೆ ಚಂದು ಏನಾದ್ಲು ಅನ್ನೋದು ಗೊತ್ತಿಲ್ಲದೆ ಎಲ್ಲರೂ ದೇವರಲ್ಲಿ ಎಲ್ಲ ಒಳ್ಳೇದಾಗಲಿ ದೇವ್ರೆ ಎಂದು ಬೇಡುತ್ತಿದ್ರು. ಚೇತನಂತೂ ಆ ಕಡೆ ತಾಯಿ, ಈ ಕಡೆ ಪ್ರೀತಿಯ ತಂಗಿ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ಭಾವ ಬೆಡ್ ಮೇಲೆ ಮಲಗಿದ್ದಾರೆ. ಇನ್ನು ಸರಿಯಾಗಿ ಜಗತ್ತನ್ನು ನೋಡಿದ ಮಗು ಅಮ್ಮನಿಗಾಗಿ ಅಳುತ್ತಿದೆ. ಇದನ್ನೆಲ್ಲ ನೋಡಿ ತುಂಬ ಡಿಪ್ರೆಸ್ ಆಗಿದ್ದ ಇಡೀ ಕುಟುಂಬ ಒಂದು ರೀತಿಯಲ್ಲಿ ಕತ್ತಿಯ ಮೇಲೆ ನಿಂತಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಚಂದು ಏನಾದರೂ ಬದುಕಿಲ್ಲ ಎಂದು ಸುದ್ದಿ ತಿಳಿದ್ರೆ ವಿಕಾಸ್, ಲಕ್ಷ್ಮಿ ಇಬ್ಬರು ಉಳಿಯುವುದಿಲ್ಲ, ಇನ್ನು ಮಗು ಅನಾಥವಾಗುತ್ತೆ ಎನ್ನುವುದೇ ಎಲ್ಲರಲ್ಲೂ ಮೂಡ್ತಿತ್ತು. ರಾಹುಲ್, ದೇವ್ರೆ ಮೋಸ ಮಾಡಬೇಡ, ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೋಬೇಡ. ನನ್ನ ತಂಗಿಯನ್ನು ಕಿತ್ಕೊಂಡೆ, ಈಗ ನೀನೇ ಕೊಟ್ಟ ತಂಗಿನೂ ಈಗ ಇಂಥ ಪರಿಸ್ಥಿತಿನಲ್ಲಿ ಇಟ್ಟಿದ್ಯಾ. ವಿಕಾಸ್ ಅಂತೂ ಅವಳ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ. ಅವನು ಇನ್ನೂ ಉಸಿರಾಡ್ತಿದ್ದಾನೆ ಅಂದರೆ ಬರೀ ಅವನ ಮಗುಗಾಗಿ. ಪ್ಲೀಸ್ ಮೋಸ ಮಾಡಬೇಡ ಕಣಪ್ಪ ಎಂದು ಕಣ್ಣೀರಾಗ್ತಿದ್ದ. ಅದೇನೋ ಎಲ್ಲರ ಪ್ರಾರ್ಥನೆ ದೇವರಿಗೆ ಕೇಳಿಸಿತು ಅನಿಸುತ್ತೆ. ಇನ್ನೊಂದು ಕಡೆ ಕಾಡಲ್ಲಿ ಕಟ್ಟಿಗೆ ಕಡಿಯುವವರ ಮನೆಯಲ್ಲಿ ಕೈ ಕಾಲಿಗೆ ತಲೆಗೆ ಹಸಿರ ಔಷಧಿ ಕಟ್ಟಿಸ್ಕೊಂಡು ಪ್ರಜ್ಞೆ ಇಲ್ಲದೆ ಮಲಗಿರುವ ಹುಡುಗಿ ಹೃದಯ ಅವಳ ಗಂಡ ಮಗುಗಾಗಿ ಮಿಡಿಯುತ್ತಿದೆ. ಕಾಡಿನ ಜನ, ಅಲೆಮಾರಿ ಜನಗಳು ಕಾಡಲ್ಲಿ ಸೌದೆ ತರಲೋಗಿದ್ದಾಗ ಹಸಿ ಕೊಂಬೆಗಳನ್ನು ಕಡಿದು ಸೌದೆ ಒಣಗಲಿ ಎಂದು ಬಿಟ್ಟಿದ್ರು. ಹುಡುಗಿ ಅದರ ಮೇಲೆ ಬಿದ್ದಿದ್ಲು. ಇವರು ಪ್ರತಿದಿನದಂತೆ ಸೌದೆ ಕಡಿಯಲು ಹೋದಾಗ ಚಂದು ರಕ್ತದ ಮಡಿಲಲ್ಲಿ ಬಿದ್ದಿದ್ದನ್ನು ನೋಡಿ ಅವರು ಎತ್ಕೊಂಡು ಹೋಗಿದ್ರು. ಹಾಗಾಗಿ ಹುಡುಗಿ ಪೊಲೀಸ್ನವರ ಕೈಯಲ್ಲಿ ಸಿಕ್ಕಿರಲಿಲ್ಲ. ಸಾರಿ, ಎಲ್ಲರೂ ಬಾಯ್ಕೊಂಬಿಡಿ. ಮೊದಲೇ ಈ ಕತೆ ಹೀಗೆ ಆಗಬೇಕು ಅಂತ ಥಿಂಕ್ ಮಾಡಿದ್ದೆ. ಇಲ್ಲಿ ಆರ್ಯನ್ ಪಾತ್ರಕ್ಕೆ ಒಂದು ಒಳ್ಳೆ ಎಂಡಿಂಗ್ ಕೊಡಬೇಕು. ಅದಕ್ಕಾಗಿ ನಾನು ಮೊದಲೇ ಹೇಳಿದ್ದೆ, ಚಂದು ಲೈಫ್ನಲ್ಲಿ ಆರ್ಯನ್ ಒಂದು ದೊಡ್ಡ ತಿರುವು ತಂದು ಕೊಡ್ತಾನೆ ಅಂತ. ಈಗ ಈ ಕತೆ ಮುಂದೆ ನಡೆಯೋದೇ ಆರ್ಯನಿಂದ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.